ನಮಸ್ಕಾರ ವೀಕ್ಷಕರೇ. ಹುಬ್ಬಳ್ಳಿ ಗ್ರಾಮೀಣ ಭಾಗದಲ್ಲಿ ಅಕ್ರಮ ಪ್ಲಾಸ್ಟಿಕ್ ದಂಧೆ ಕಣ್ಮುಚ್ಚಿ ಕುಳಿತ ಅಧಿಕಾರಿಗಳು. ಪ್ಲಾಸ್ಟಿಕ್ ಮುಕ್ತ ಭಾರತ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಕನಸು. ಆದರೆ ಆ ಕನಸಿಗೆ ಕೆಲವೊಂದಿಷ್ಟು ದಂಧೆಕೋರರು ಕೊಳ್ಳೆ ಇಡುತ್ತಿದ್ದಾರೆ. ಹುಬ್ಬಳ್ಳಿಯ ಗ್ರಾಮೀಣ ಭಾಗದಲ್ಲಿ ಗುಡಾನ್ವೊಂದರಲ್ಲಿ ರಾಶಿಗಟ್ಟಲೆ ಅಕ್ರಮವಾಗಿ ಪ್ಲಾಸ್ಟಿಕ್ ತುಂಬಿದ್ದಾರೆ. ಅಷ್ಟಕ್ಕೂ ಅದು ಎಲ್ಲಿ ಅಂತೀರಾ? ಇಲ್ಲಿದೆ ನೋಡಿ ಫುಲ್ ಡೀಟೇಲ್ಸ್. ಹೌದು, ಹುಬ್ಬಳ್ಳಿ ತಾಲೂಕಿನ ಕೊಟಗುಂಶಿಯ ಗ್ರಾಮದ ಹೊರವಲಯದಲ್ಲಿ ಮನೋಜ್ ಎಂಬುವರಿಗೆ ಸೇರಿದ ಇಡೀ ಗೋಡಾನ್ನಲ್ಲಿ ರಾಶಿಗಟ್ಟಲೆ ಅಕ್ರಮವಾಗಿ ಪ್ಲಾಸ್ಟಿಕ್ ಅನ್ನು ಶೇಖರಣೆ ಮಾಡಿದ್ದಾರೆ. ಇಡೀ ಗೋಡಾನ್ ತುಂಬಾ ಪ್ಲಾಸ್ಟಿಕ್ ಇಟ್ಟು ಸಾಗಿಸುತ್ತಿದ್ದಾರೆ. ಮಹಾನಗರ ಪಾಲಿಕೆ ಅಕ್ರಮ ಪ್ಲಾಸ್ಟಿಕ್ ದಂಧೆಗೆ ಕಡಿವಾಣ ಹಾಕುತ್ತಿದ್ದು, ಇದುವರೆಗೂ ಈ ಅಕ್ರಮ ಪ್ಲಾಸ್ಟಿಕ್ ಮಾರಾಟ ಕಡಿಮೆ ಆಗುತ್ತಿಲ್ಲ. ಈಗ ಸಿಟಿ ಬಿಟ್ಟು ದಂಧೆಕೋರರು ಹುಬ್ಬಳ್ಳಿ ಗ್ರಾಮೀಣ ಭಾಗದಲ್ಲಿ ಅಕ್ರಮವಾಗಿ ಪ್ಲಾಸ್ಟಿಕ್ ದಂಧೆ ಮಾಡುತ್ತಿದ್ದಾರೆ. ಸುಮಾರು ವರ್ಷಗಳಿಂದ ಮನೋಜ್ ಎಂಬಾತ ತನ್ನ ಗೋಡಾನ್ದಲ್ಲಿ ಅಕ್ರಮವಾಗಿ ಪ್ಲಾಸ್ಟಿಕ್ ಸಂಗ್ರಹಿಸಿ ಹುಬ್ಬಳ್ಳಿ, ಧಾರವಾಡ ಸಿಟಿ ಸೇರಿದಂತೆ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಸಾಗಿಸುತ್ತಿರುವ ಶಂಕೆ ಮೂಡಿದೆ. ಪಂಚಾಯಿತಿ ಅಮೃತ್ ಹಡಪದ್ ಹಾಗೂ ಪಿಡಿಒ ಅಧಿಕಾರಿಗಳು ಕಣ್ಣಿದ್ದರೂ ಕುರುಡರಂತೆ ವರ್ತನೆ ಮಾಡುತ್ತಿದ್ದಾರೆ ಎಂಬುದಕ್ಕೆ ಇದು ತಾಜಾ ಉದಾಹರಣೆ. ಕೂಡಲೇ ಈ ಅಕ್ರಮ ಪ್ಲಾಸ್ಟಿಕ್ ದಂಧೆಗೆ ಬ್ರೇಕ್ ಹಾಕಬೇಕೆಂದು ಸಾರ್ವಜನಿಕರ ಒತ್ತಾಯವಾಗಿದೆ.